RRB RPF ಯಾರು ಅಪ್ಲೈ ಮಾಡಿರಿ ಅವ್ರಿಗೆಲ್ಲ ಗುಡ್ ನ್ಯೂಸ್. ಯಾಕಂದ್ರೆ ಅವ್ರಿಗೀಗ ಕಾಲ್ ಲೆಟ್ರ್ ಬಿಟ್ಟಾರ. ಹಾಲ್ ಟಿಕೆಟ್ ಯಾವ ಸಿಟಿಗೆ ಎಲ್ಲಿ ಬಿದ್ದಾವ ಅನ್ನೋದು ಎಕ್ಸಾಮ್ ಬಿಟ್ಟಾರ. ಈಗ ಈ ಲಿಂಕ್ ಅದಲ್ಲ, ಈ ಲಿಂಕ್ ನಿಮ್ಮ ಇಮೇಲ್ಗೆ ಬಂದಿರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟ್ ನಿಮ್ಮದು ಹಾಲ್ ಟಿಕೆಟ್ ರಿಸರ್ವ್ ಇದಕ್ಕೆ ಹೋಯ್ತದ. ಅವಾಗ ಏನು ಮಾಡಬೇಕು, ಎಂಟರ್ ಯುವರ್ ರಿಜಿಸ್ಟರ್ ನಂಬರ, ಹುಟ್ಟಿದ ಮಂತ್, ಡೇಟ್ ಆಫ್ ಬರ್ತ್, ಆನಂತರ ಕ್ಯಾಪ್ಸ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ನಿಮ್ಗೆ ಲಾಗಿನ್ ಆಗೋಕ್ಕಾಗುತ್ತೆ. ಇವಾಗ ನಾನು ನೋಡಿರಿ, ಈಗ ರಿಜಿಸ್ಟರ್ ನಂಬರ್ ನಾನು ಎಂಟ್ರ್ ಮಾಡ್ತೀನಿ. ಇವಾಗ ನಂದು ಮಾಡ್ಕೇಸಿ ನಿಮ್ಮ ಮುಂದೆ ಹೆಂಗೆ ಡೌನ್ಲೋಡ್ ಮಾಡ್ತೀನಿ ಅನ್ನೋದು ತೋರಿಸ್ಕೊಡ್ತೀನಿ ನೋಡಿರಿ. ಈಗ ನಂದು ಹಾಕ್ದೆ, ಈಗ ಮಂತ್ ಎಂಟ್ರಿ ಮಾಡ್ಕೊಳಕತ್ತೀನಿ. ನಂದು ಮಂತ್ ಹಾಕೋತೀನಿ, ಇಯರ್ನು ಹಾಕ್ತೀನಿ. ಹಾಕಿದ ಮೇಲೆ ಡೌನ್ಲೋಡ್ ಮಾಡೋದು ನೋಡಿರಿ. ಡೌನ್ಲೋಡ್ ಹೆಂಗೆ ಮಾಡ್ತೀನಿ ನೆಕ್ಸ್ಟ್ ನೋಡಿರಿ. ಕ್ಯಾಪ್ಸ್ ಎಲ್ಲ ಎಂಟ್ರ್ ಮಾಡ್ತೀನಿ. ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗ್ತೀನಿ. ಕ್ಯಾಪ್ಸ್ ಎಂಟ್ರ್ ಮಾಡಕತ್ತೀನಿ. ಆಯ್ತು ನೋಡಿ, ಈಗ ಎಂಟ್ರ್ ಆಯಿತು. ಇಲ್ಲಿ ಡೀಟೇಲ್ಸ್ ಇದೆ, ಅಲ್ಲಿ ಬಂದು ಇಲ್ಲಿ ಆಲ್ ಡೀಟೇಲ್ಸ್ ಕೊಡಿಬೇಕು. ಆಲ್ ಡೀಟೇಲ್ಸ್ ಕೊಂಡು ಸಿಟಿ ಇನ್ಫಾರ್ಮೇಷನ್ ಸ್ಲಿಪ್ ಅಂತೇಳಿ ಅಲ್ಲಿ ಹೊಡಿಬೇಕು. ಆನಂತರ ಸಿಟಿ ಇನ್ಫಾರ್ಮೇಷನ್ ಕೊಡಿದಾಗ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಈಗ ಡೌನ್ಲೋಡ್ ಆಯ್ತು ನೋಡಿರಿ. ನಂದು ರಿಸ್ಯೂ ನೋಡ್ತೀನಿ. ಇದ್ರಾಗ ಯಾರು SC/ST ದವ್ರು ಅದಿರಿ ಅವ್ರಿಗೆ ಎಲ್ಲಿ ಕಾಲೇಜ್ ಸೆಂಟರ್ ಕೊಟ್ಟಿರ್ತಾರೆ ಅಲ್ಲಿ ಮಟ್ಟ ಟ್ರೈನ್ ಫ್ರೀ ಇರ್ತದೆ. ಅವ್ರಿಗೆ 3-4 ದಿನ ಮುಂಚೆನೇ ಟ್ರಾವೆಲ್ ಮಾಡೋಕೆ ಅವಕಾಶ ಇರ್ತದೆ. ಈಗ ನಂದು 4ನೇ ತಾರೀಕಿಗೆ ಎಕ್ಸಾಮ್ ಇತ್ತಂದ್ರೆ 7ನೇ ತಾರೀಕಿಗೆ ಮಟ್ಟ ಹೊಳ್ಳಿ ರಿಟರ್ನ್ ಬರೋಕೆ 1ನೇ ತಾರೀಕಿನಿಂದ ಹೋಗೋಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ನೋಡಿರಿ. ನಿಮ್ಮ ರೈಲ್ವೆ ಟಿಕೆಟ್ನು ಅದ್ರಾಗೆ ಕೊಟ್ಟಿರ್ತಾರೆ. ನೀವು ಯಾವ ಸ್ಟೇಷನ್ನಿಂದ ಹಾಕಿರ್ತೀರಿ ಆ ಸ್ಟೇಷನ್ನಿಂದ ನಿಮ್ಮ ಎಕ್ಸಾಮ್ ಸೆಂಟರ್